ನಮಸ್ಕಾರ ಎಲ್ರಿಗೂ, ನಾನು ಮಮತಾ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ, ಗೃಹಲಕ್ಷ್ಮಿಯ 19ನೇ ಕಂತು ಬಿಡುಗಡೆ ಆಗಿದೆ ಎಂದು ಸಾಕಷ್ಟು ಕಡೆ ಸುದ್ದಿ ಹರಿದಾಡ್ತಿದೆ. ಹಾಗಿದ್ರೆ ಇದು ನಿಜಾನಾ ಇಲ್ಲ ಸುಳ್ಳ? ಹಾಗಿದ್ರೆ ಎಷ್ಟು % ಜನರಿಗೆ ಬಿಡುಗಡೆ ಆಗಿದ್ರೆ ಅಂತ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಮಧ್ಯ ಸ್ಕಿಪ್ ಮಾಡಿ ನೋಡಿದ್ರೆ ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಷಯ ಗೃಹಲಕ್ಷ್ಮಿಯ 19ನೇ ಕಂತು. ಗೃಹಲಕ್ಷ್ಮಿಯ 19ನೇ ಕಂತು ಸಾಕಷ್ಟು ಕಡೆ ಬಿಡುಗಡೆ ಆಗಿದೆ ಎಂದು ಸುದ್ದಿ ಹರಿದಾಡ್ತಿದೆ. ಹಾಗಿದ್ರೆ ಇದು ಬಿಡುಗಡೆ ಆಗಿದೆಯಾ? ಹೌದು, ಕೆಲವು % ಜನರಿಗೆ ಬಿಡುಗಡೆ ಆಗಿದೆ ಸ್ನೇಹಿತರೆ. ಅಂದ್ರೆ ಹಂತವಾಗಿ ಆ ಜಿಲ್ಲೆಗನುಗುಣವಾಗಿ ಹಣ ಬಿಡುಗಡೆ ಆಗಿದೆ. ಅಂದ್ರೆ 18ನೇ ಕಂತು ಯಾರ್ಯಾರು ಬಂದಿರಲಿಲ್ವೋ ಅವರೆಲ್ಲರಿಗೂ ಕೂಡ 18ನೇ ಕಂತು ಬಿಡುಗಡೆ ಆಗ್ತಿದೆ. ಹಾಗೆ 19ನೇ ಕಂತು ಯಾರ್ಯಾರು ಬಂದಿರ್ಲಿಲ್ವೋ ಅವ್ರಿಗೂ ಕೂಡ ಬಿಡುಗಡೆ ಮಾಡುವ ಪ್ರೋಸೆಸ್ ಕೂಡ ನಡೀತಾ ಇದೆ. ಯಾಕಪ್ಪ ಅಂತ ಅಂದ್ರೆ, ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ ಮೊನ್ನೆ ಭಾಷಣದಲ್ಲಿ, 19ನೇ ಕಂತು ಬಿಡುಗಡೆ ಆಗ್ತಾ ಇಲ್ವಾ ಅಂದ್ರೆ ಟೈಮಿಗೆ ಸರಿಯಾಗಿ ಬಿಡುಗಡೆ ಆಗ್ತಿಲ್ಲ ಎಂದು ನನಗೆ ಗೊತ್ತಿರಲಿಲ್ಲ. 19ನೇ ಕಂತು ಬಿಡುಗಡೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ, ಆದ್ರೆ ಇನ್ನೂ ಬಿಡುಗಡೆ ಆಗಿಲ್ವಾ, ಖಾತೆಗೆ ಹಣ ಜಮೆ ಆಗಿಲ್ಲ ಅಂತ ಅನ್ನೋದು ಇವಾಗ ನನಗೆ ಈ ಸುದ್ದಿ ತಿಳಿದಿದೆ. ಇನ್ನು ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಹಣ ಜಮೆ ಆಗುತ್ತೆ ಎಂದು ಸಿದ್ದರಾಮಯ್ಯ ಸರ್ ಅವರು ಭರವಸೆಯನ್ನು ಕೊಟ್ಟಿದ್ದು, ಹಾಗೆ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಸಿದ್ದರಾಮಯ್ಯ ಸರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಅದು ಏನಪ್ಪಾ ಅಂತ ಅಂದ್ರೆ, ಇವಾಗ ಯಾವ ರೀತಿ ಹಣ ಬಿಡುಗಡೆ ಆಗ್ತಿತ್ತೋ ಆ ರೀತಿ ಹಣ ಬಿಡುಗಡೆ ಆಗೋದಿಲ್ಲ. ಇನ್ಮುಂದೆ 5ನೇ ತಾರೀಕು ಕರೆಕ್ಟಾಗಿ ಯಾವ ರೀತಿ ಸ್ಯಾಲ್ರಿ ಬಂದು ಕೆಲ್ಸಕ್ಕೆ ಹೋಗೋರ್ಗೆ ಯಾವ ರೀತಿ ಸ್ಯಾಲ್ರಿ ಅಕೌಂಟ್ ಬಂದು ಜಮೆ ಆಗುತ್ತೋ ಅದೇ ರೀತಿ ಇನ್ಮುಂದೆ 5ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿಯ ಹಣವನ್ನು ಜಮೆ ಮಾಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು 5ನೇ ತಾರೀಕು ಒಳಗಡೆ ಬಿಡುಗಡೆ ಆಗುತ್ತಾ ಕಾದು ನೋಡಬೇಕಾಗಿದೆ. ಹಾಗೆ 18ನೇ ಕಂತು ಬಂದು ಮೇ 1ನೇ ವಾರದಲ್ಲಿ, 19ನೇ ಕಂತು ಬಂದು ಮೇ 2ನೇ ವಾರದಲ್ಲಿ, ಹಾಗೆ 20ನೇ ಕಂತು ಬಂದು ಮೇ 3ನೇ ವಾರದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ರು. ಇದು ನಿಜಾನಾ ಅಂತ ಅನ್ನೋದು ಮೇ ತಿಂಗಳು ಎಂಡಿಂಗಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಯಾರ್ಯಾರಿಗೆ 18ನೇ ಕಂತು ಬಿಡುಗಡೆ ಆಗಿರ್ಲಿಲ್ವೋ ಅವರೆಲ್ರಿಗೂ ಕೂಡ 18ನೇ ಕಂತು ಬಿಡುಗಡೆಯಾಗಿದೆ ಎಂದು ಸುದ್ದಿ ಮೂಡಿ ಬಂದಿದೆ. ಅಂದ್ರೆ ಮೆಸೇಜ್ ಕೂಡ ಬರ್ತಾ ಇದೆ. ಹೋಗಿ ಎಲ್ಲರೂ ಕೂಡ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿ ನೋಡ್ಕೊಳ್ಳಿ. ಯಾರ್ಯಾರಿಗೆ 18ನೇ ಕಂತು ಬಂದಿರ್ಲಿಲ್ವೋ ಅವರೆಲ್ರಿಗೂ ಕೂಡ ಜಮೆ ಆಗಿದೆ ಸ್ನೇಹಿತರೆ. ಡಿಬಿಟಿ ಮುಖಾಂತರ ಹಣ ಬಂದು ಬಿಡುಗಡೆ ಆಗಿದೆ ಎಂದು ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾನೆ ಇದ್ರು. ಇನ್ಮುಂದೆ 19ನೇ ಕಂತು ಬಿಡುಗಡೆಯಾಗುವ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ ಎಂದು ತಿಳಿಸ್ತಾ ಇದ್ದಾರೆ. ಹಾಗೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 5 ನಿಯಮಗಳನ್ನು ಯಾರು ಕೂಡ ಮೀರಬೇಡಿ, ಎಲ್ಲರೂ ಕೂಡ ಆ ನಿಯಮಗಳನ್ನ ಪಾಲಿಸಿ. ಅಂದ್ರೆ GST ಯಾರ್ಯಾರು ಕಟ್ತಾ ಇದ್ದೀರೋ ಅವ್ರಿಗೆ ಹಣ ಬರೋದಿಲ್ಲ. ಹಾಗೆ ಯಾರ್ಯಾರು ಸರ್ಕಾರದಿಂದ ಕೊಡುವ ಅಕ್ಕಿ ಅಂದ್ರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿರುವ ಫಲಾನುಭವಿಗೆ ಕೊಡುವ ಅಕ್ಕಿ ವಿತರಣೆಯನ್ನು ಯಾರ್ಯಾರು ಪಡ್ಕೋತಾ ಇಲ್ವೋ ಅವ್ರಿಗೂ ಕೂಡ ಹಣ ಬರೋದಿಲ್ಲ. ಹಾಗೆ ಆಧಾರ್ ಕಾರ್ಡ್ ಅನ್ನ ಪಡಿತರ ಚೀಟಿಗೆ ಲಿಂಕ್ ಮಾಡಿಸಿರ್ಬೇಕು. ಮಾಡಿಸಿಲ್ಲ ಅಂತಂದ್ರೆ ಅಂಥವ್ರಿಗೂ ಕೂಡ 19ನೇ ಕಂತು ಬರೋದಿಲ್ಲ ಸ್ನೇಹಿತರೆ. ಯಾರು ಕೂಡ ನಿಯಮನ ಉಲ್ಲಂಘನೆ ಮಾಡಬೇಡಿ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ನಿಯಮವನ್ನು ಎಲ್ಲರೂ ಪಾಲಿಸಿ. ಯಾರು ಕೂಡ ವರಿನ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ. 19ನೇ ಕಂತಿನ ಹಣ ಬಿಡುಗಡೆ ಹಾಗೆ ಆಗುತ್ತೆ. ಸ್ವಲ್ಪ ತಡವಾಗಬಹುದು, ಬಂದೇ ಬರುತ್ತೆ. ಇದಾಗಿತ್ತು ಸ್ನೇಹಿತರೆ ಈ ಕ್ಷಣದ ಮಾಹಿತಿ. ಇನ್ನು ಗೃಹಲಕ್ಷ್ಮಿ 19ನೇ ಕಂತು ಬಿಡುಗಡೆ ಆಗ್ತಾ ಇದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದೇ ರೀತಿ ಹೊಸ ಅಪ್ಡೇಟ್ ಇದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.